ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇಲ್ಲೇನು ಬರುತ್ತೆ ನೋಡೋಣ. ಫಾರ್ಕ್ ಇನ್ ದಿ ರೋಡ್, ಹಾಗೆ ಟ್ರೆಷರ್ ಐಲ್ಯಾಂಡ್, ಮತ್ತೊಂದು ಆಲ್ ದಟ್ ಗ್ಲಿಟರ್ಸ್. ಇಲ್ಲಿ ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ. ಶುರುವಿನಲ್ಲಿ ತುಂಬ ಸಂತೋಷ ಇತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈಗ ಇಬ್ಬರಲ್ಲೂ ಬಿರುಕು ಮೂಡಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಡಿಫ್ರೆನ್ಸಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಒಂದು ಕಾಲದಲ್ಲಿ ನೀವೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇದ್ರು. ಈಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ಇಬ್ಬರಲ್ಲೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅನ್ನೋದು ಬರ್ತಾ ಇದೆ. ಏನೋ ಬಿಕ್ಕಟ್ಟಿದೆ ಇಬ್ಬರ ಮಧ್ಯೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ. ಇಲ್ಲಿ ಡಿಸ್ಹಾನೆಸ್ಟಿ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಗಿಲ್ಟಿ ಅನ್ನೋದು ಬರ್ತಾ ಇದೆ. ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಹೌದು, ಇಲ್ಲಿ ಗಿಲ್ಟ್ ಫೀಲಿಂಗ್ಸ್ ಇದೆ. ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರೋದ್ರಿಂದ ಇಬ್ಬರನ್ನು ದೂರ ಆಗಿದ್ದೀರಾ ಅನ್ನೋದಿದೆ. ನಿಮಗೆ ಸುಳ್ಳು ಹೇಳ್ತಾ ಇದ್ರು, ಅವ್ರ ಮನಸ್ಸಲ್ಲಿ ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಈ ಕನೆಕ್ಷನ್ನ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದಿದೆ. ಹಾಗಿರೋದ್ರಿಂದ ನೀವಿಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದೀರಾ. ಇಲ್ಲಿ ಮುಂದೆ ಏನಿದೆ, ಟ್ಯಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀರಾ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದರೆ ಈ ನಡುವೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಏನೋ ಲಾಸ್ ಫೀಲ್ ಆಗ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಪ್ಯಾಷನ್ ಆಗಿದ್ದರು, ಏನೋ ಸಂತೋಷ ಇತ್ತು. ಅವ್ರು ನಿಮ್ಮ ಲೈಫಲ್ಲಿ ಬಂದಾಗಿಂದ ಏನೋ ಪಾಸಿಟಿವಿಟಿ ಇತ್ತು, ಜೀವನ ಚೆನ್ನಾಗಿ ನಡೀತಾ ಇತ್ತು. ಈಗ ಏನೋ ಅಲೋನ್ ಫೀಲ್ ಆಗ್ತಾ ಇದೆ. ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ ಸರಿ, ಅಲ್ಲೊಂದು ಇಮೋಷ್ನಲ್ ಫೀಲಿಂಗ್ಸ್ ಇತ್ತು. ನಿಮ್ಮಲ್ಲಿರೋ ಭಾವನೆಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಆದರೆ ಆ ವ್ಯಕ್ತಿಯಿಂದ ನಿಮಗೆ ಅಂಥ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋದಿದೆ. ಯಾವಾಗಲೂ ನಿಮಗೆ ಸುಳ್ಳು ಹೇಳ್ತಾ ಇದ್ರು. ಇಬ್ಬರಲ್ಲೂ ಮಾತುಕತೆಗಳಾಗಿರೋದ್ರಿಂದ ಏನೋ ನಿಮ್ಗೆ ಹರ್ಟ್ ಆಗಿದೆ. ಈ ಒಂದು ಕನೆಕ್ಷನ್ನಿಂದ ನೀವು ಆಚೆ ಬಂದಿದ್ದೀರಾ ಸರಿ. ಏನೋ ಹಠ ಇದೆ, ಮತ್ತು ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಇಲ್ಲಿ ನಿಮಗೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಹಾಗಿರೋದ್ರಿಂದ ಬ್ರೋಕನ್ ಫೀಲ್ ಆಗ್ತಾ ಇದೆ. ಇಲ್ಲಿ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು 10 ಆಫ್ ಸಾರ್ಡ್ಸ್ ಇದೆ, ಹಾಗೆ 8 ಆಫ್ ವ್ಯಾಂಡ್ಸ್ ಇದೆ, 8 ಆಫ್ ಸಾರ್ಡ್ಸ್. ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಇದೆ, ಇಲ್ಲಿ ನೈಟ್ ಆಫ್ ಸಾರ್ಡ್ಸ್ ಇದೆ. ಆದಷ್ಟು ನಿಮ್ಮನ್ನು ನೆನಪಿಸ್ಕೋತಾರೆ. ನಿಮ್ಮ ನೆನಪುಗಳು ಅವ್ರು ಯಾವಾಗಲೂ ಇರುತ್ತೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನಿಮ್ಮ ನೆನಪುಗಳಿದೆ. ನೀವಿಬ್ಬರು ಯಾವುದೋ ಆಫೀಸ್ ಮೀಟಿಂಗಲ್ಲಿ ಭೇಟಿಯಾಗಿರ್ಬೋದು, ಯಾವುದೋ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರಬಹುದು. ಭೇಟಿಯಾಗಿದ್ದೀರಾ ಸರಿ, ಆದರೆ ಇಲ್ಲೊಂದು ಅಟ್ರಾಕ್ಷನ್ ಇತ್ತು. ಇವಾಗ ನಿಮ್ಮ ಮಾತುಕತೆ ಅಥವಾ ನಿಮ್ಮ ಸ್ವಭಾವ ಏನೋ ಅಟ್ರಾಕ್ಟ್ ಮಾಡಿತ್ತು ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ ಸರಿ, ಆದರೆ ಅದರಿಂದ ಹರ್ಟ್ ಆಗಿದೆ ಅನ್ನೋದಿದೆ. ಆಗಾಗ ಆ ಘಟನೆ ನೆನಪಾಗ್ತಾ ಇರುತ್ತೆ, ಆ ಮಾತುಗಳು ನೆನಪಾಗ್ತಾ ಇರುತ್ತೆ. ಆದರೆ ನಿಮ್ಮನ್ನು ಬಿಟ್ಕೊಡೋ ಮನಸ್ಸಿಲ್ಲ. ಆಗಾಗ ನಿಮಗೆ ಸುಳ್ಳು ಹೇಳ್ತಾ ಇದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಅದ್ರ ಹಿಂದೆ ಏನು ಕಾರಣ ಇರಬಹುದು ಅದನ್ನು ಒಂದು ಸರಿ ಕೇಳೋಣ. ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ರು. ಮತ್ತೊಂದು 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ. ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ, ಅಥವಾ ಪರ್ಸ್ನಲ್ ಇಶ್ಯೂಸು ಇರಬಹುದು ಅನ್ನೋದಿದೆ. ಇವೆಲ್ಲ ಕಾರಣಗಳಿಂದ ನಿಮ್ಗೆ ಆಗಾಗ ಸುಳ್ಳು ಹೇಳ್ತಾ ಇದ್ರು.
ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇರಲಿಲ್ಲ, ನಿಮ್ಮ ಕಾಲ್ಸ್ ಅಟೆಂಡ್ ಮಾಡ್ತಾ ಇರಲಿಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡೋದಿತ್ತು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಮೈಸರ್ ಬರ್ತಾ ಇದೆ, ಹಾಗೆ ದಿ ಫೂಲ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಚೇಂಜ್ ಇದೆ, ಹಾಗೆ ಟರ್ನಿಂಗ್ ಇನ್, ಮತ್ತೊಂದು ಪ್ರೊಜೆಕ್ಷನ್ಸ್, ಮತ್ತೊಂದು ಕ್ರಿಯೇಟಿವಿಟಿ. ಇಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ನೀವೇ ಕಾರಣ ಅನ್ನೋದಿದೆ. ನಿಮ್ಮಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಅದರಿಂದನೇ ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗ್ತಾ ಇತ್ತು. ಇಬ್ಬರು ದೂರ ಆಗ್ತಾ ಇದ್ರಿ. ಆದರೆ ಇಲ್ಲೇನೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇರೋದ್ರಿಂದ ನೀವು ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ. ಈ ಕನೆಕ್ಷನ್ನಲ್ಲಿ ಅನ್ಸರ್ಟೆನಿಟಿ ಇದೆ, ಒಬ್ಬರಲ್ಲಿ ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆದರೆ ಮುಂದೆ ಇಲ್ಲೊಂದು ಚೇಂಜ್ ಇದೆ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾನೇ ಇರುತ್ತೆ. ಇಬ್ಬರಲ್ಲೂ ಹೊಂದಾಣಿಕೆ ಕಡಿಮೆ. ಇದು ಸ್ವಲ್ಪ ದಿನ ಹಾಗೆ ಮುಂದುವರಿಯುತ್ತೆ ಅನ್ನೋದು ಇದೆ. ಚೇಂಜ್ ಬರುತ್ತೆ, ಆದರೆ ಅದಕ್ಕೋಸ್ಕರ ನಿಮ್ಮನ್ನು ನೀವು ಇಲ್ಲಿ ಹೇಲ್ ಮಾಡ್ಕೋಬೇಕಾಗತ್ತೆ. ಈ ನೆಗೆಟಿವಿಟಿಗಳನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇನ್ನೇನಿದೆ ಕೇಳೋಣ. ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು? ಓವರ್ವೆಲ್ಮ್ಡ್, ರಿವೀಲ್, ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ. ಟೈಮ್, ಮತ್ತೊಂದು ಮಿಸ್ಟೇಕ್. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾನ್ಡ್ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಕಡಿಮೆ ಆಗಿರೋದ್ರಿಂದ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆದರೆ ಈ ಸಾರಿ ನಿಮಗೆ ಇವರು ನಿಜ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನೋ ಮಿಸ್ಟೇಕ್ಸ್ ಮಾಡಿದ್ದಾರೆ, ಆದರೆ ಅದನ್ನೆಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ. ಇವೆಲ್ಲ ಕಾರಣಗಳಿಂದ ಸ್ಟ್ರೆಸ್ ಆಗ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ ಏನಿದೆ? ಫರ್ಗಿವ್ನೆಸ್ ಬರ್ತಾ ಇದೆ, ಆಪರ್ಚುನಿಟಿ. ಈ ಕನೆಕ್ಷನಲ್ಲಿ ಮುಂದೆ ಕೆಲವು ಆಪರ್ಚುನಿಟೀಸ್ಗಳು ಬರಬಹುದು. ಹಾಗೆ ಇಲ್ಲೊಂದು ಚೇಂಜ್ ಇದೆ, ಅವರ ಸ್ವಭಾವದಲ್ಲಿ ಚೇಂಜಸ್ ಆಗಿ ಮತ್ತೆ ಅವರು ನಿಮ್ಮನ್ನು ಮಾತಾಡಿಸ್ಬಹುದು. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೊನೆಗೊಳ್ಳುತ್ತೆ ಅನ್ನೋದಿದೆ. ಫರ್ಗಿವ್ನೆಸ್ ಬರ್ತಾ ಇದೆ. ಹಾಗಿರೋದ್ರಿಂದ ಒಬ್ರನ್ನ ಒಬ್ಬರು ಕ್ಷಮಿಸಿ ಮುಂದೆ ಹೋಗಿ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇಲ್ಲಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮಿಸ್ಟೇಕ್ಸ್ನೆಲ್ಲ ಒಪ್ಕೋತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.